ಎಂತವರಿಗೆ ನಡೆಸ್ಕೊಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಡೆಸ್ಕೊಡ್ಬೇಕಾದ್ರ ಎಂಥ ಜನರಿಗೆ ನಡೆಸ್ಕೊಡ್ತಾರ, ಎಂಥ ಜನರಿಗೆ ಸಹಾಯ ಮಾಡ್ತಾರ, ಅವ್ರು ಹ್ಯಾಂಗಿರ್ಬೇಕು ಎಂಬ ವಿಷಯದಾಗ ನಾವು ಈ ಒಂದು ಕೀರ್ತನೆ ಭಾಗದಲ್ಲಿ 117ನೇ ಅಧ್ಯಾಯದಾಗ ನಾವು ವಾಕ್ಯ ಧ್ಯಾನ ಮಾಡರಿ. ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ದೇವರ ಅಧೀನದಲ್ಲಿದ್ದರೂ ಮಾತ್ರ ಈ ವಾಕ್ಯ ನಮ್ಮೆಲ್ಲರಿಗೆ ಅರ್ಥ ಆಯ್ತದ. ಯಾವಾಗಾದ್ರೂ ನಾವು ಆತಗೆ ಅಧೀನವಾಗಿರ್ತೀವೋ ಅವಾಗ ಮಾತ್ರ ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡಿ ನಡೆಸ್ಕೊಳ್ಳಕ ಸಾಧ್ಯದ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ಅಯ್ಯ. ಈ ಒಂದು ಶಬ್ಬದ ದಿನದಲ್ಲಿ ನಮ್ಮೆಲ್ಲರಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವಯ್ಯ. ಈಗ ಕರ್ತನೆ, ಇಲ್ಲಿವರೆಗೆ ಆರಾಧನೆ ಮೂಲಕವಾಗಿ ನೀವು ಮಹಿಮೆ ಹೊಂದ್ಕೊಂಡಿರಿ. ಈಗ ಪ್ರಭಾ ವಾಕ್ಯದ ಮೂಲಕವಾಗಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿ ಸತ್ಯ ಗ್ರಹಿಸಿಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ನೀವು ಕೊಡ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ. ಎಲ್ಲರಿಗೂ ಸಿಕ್ಕದ ಕೀರ್ತನೆ 100 ಎಷ್ಟು 17 ತೆಗೆದಿರೆ? ಎಲ್ಲರೂ 17 ತೆಗೆದಿರೆ? ಓದ್ರಿ. ಸರ್ವ ಜನಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನು ಸತ್ಯದಂತೆ ಸದಾ ಇರುವನು. ಯೇಸುವಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರವಾಗಲಿ. ಏನು ಬರೆಯಲ್ಪಟ್ಟಿದ ಇಲ್ಲಿ? ದೇವರು ಕ್ರೈಸ್ತರ ಕಡೆಯಿಂದ ಬಂದಿಲ್ಲ, ಮಾದರ್ ಕಡೆಯಿಂದ ಬಂದಿಲ್ಲ, ಶಿಷ್ಯರ ಕಡೆಯಿಂದ ಬಂದಿಲ್ಲ. ಆತ ಬಂದಿದ್ದು ಈ ಲೋಕದಾಗ ಯಾರ ಸಲಿಂದ ಬಂದಾರಂತ? ಎಲ್ಲ ಕುಲದವ್ರ ಕಡೆಯಿಂದ ಬಂದಾರ ದೇವ್ರು. ಒಬ್ಬರ ಕಡೆಯಿಂದ ಇಬ್ಬರ ಕಡೆಯಿಂದ, ಆ ಜಾತಿ ಈ ಜಾತಿ ಇದ್ರ ಕಡೆಯಿಂದ ಬಂದಿಲ್ಲ. ಜಾತಿ ಭೇದ ಹುಟ್ಟಿಸ ಕಡೆಯಿಂದ ಬಂದಿಲ್ಲ. ದೇವರು ಎಲ್ಲ ಜನರ ಕಡೆಯಿಂದ ಬಂದಾರ. ಎಲ್ಲ ಜನರು ಚಂದ ಇರ್ಬೇಕಂತೇಳಿ ಬಂದಾರ. ಎಲ್ಲ ಜನರಿಗೆ ಕಾಪಾಡ್ಬೇಕಂತ ಕೆಶಂದ್ರ ಬಂದಾರ. ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದಾವಿದರಾಜು ಈ ರೀತಿಯಾಗಿ ಹೇಳ್ತಾನ. ದಾವಿದರಾಜುಗೂ ಏನ್ ಕೊನಾಯ್ತು? ದೇವ್ರ ಆತ್ಮಾತಗೆ ನಡೆಸ್ಕೊಟ್ಟಾರ. ದೇವ್ರ ಆತ್ಮಾತಗೆ ನಡೆಸ್ಕೊಟ್ಟಿನಾಗ ಆತ ದೇವ್ರ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಆಲೋಚನೆಗಳು ಆತಗೆ ದೇವರು ಕೊಟ್ಟರ. ಆ ಒಳ್ಳೆ ಆಲೋಚನೆಗಳು, ಒಳ್ಳೆ ಜ್ಞಾನ ಕೊಟ್ಟಿನಾಗ ಏನ್ ಜರುಗ್ಯದಂತ ಏನ್ ಹೇಳ್ತಾರ? ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನ್ನು ಕೊಂಡಾಡಿರಿ ಅಂತ. ಒಂದು ಕುಲದ ಕಡೆಯಿಂದ ಬಂದಿಲ್ಲ, 2 ಕುಲದ ಕಡೆ ಬಂದಿಲ್ಲ. ಭೂಮಿ ಮೇಲೆ ಎಷ್ಟು ಕುಲಗಳಾದರೂ ಅವನು, ಎಷ್ಟು ಜಾತಿ ಮನುಷ್ಯರಿಗೂ ಆದರೂ ಆಹಾರನು, ಅವರೆಲ್ಲರಿಗೂ ಸಮಸ್ಯೆಗಳಿಂದ, ಬಾಧಗಳಿಂದ, ಪಾಪದಾಗಿಂದು ಬಿಡುಗಡೆ ಮಾಡಲಿಕ್ಕೆ ನಾವು ದೇವರಿಗೆ ಆರಾಧನೆ ಮಾಡಬೇಕಾಗ್ತದ. ಇವತ್ತೆಲ್ಲ ಜನರು ಹೇಳ್ತಾರ ದೇವರು ಒಬ್ಬರೇ ಅಲ್ಲ. ಎಲ್ಲ ಜನರು ಹೇಳ್ತಾರ ದೇವರು ಒಬ್ಬರೇ ಯಾರ. ಕರೆಕ್ಟ್ಗೆ ಯಾರ ನಮಗೆ ಕೊನ ಹಿಡಿಲಿಕ್ಕೆ ಆಗಲ್ಲ ಉಂಟದ. ಅವರು ಯಾರು? ಅವ್ರು ಯಾರ್ಯಾಕಿರಲ್ಲ ಅಲ್ಲ. ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ನೀ ನಮಗೆ ಸಹಾಯ ಮಾಡಪ್ಪ, ನಮಗೆ ಪಾಪಗಳಿಂದ ಬಿಡುಗಡೆ ಕೊಡು, ನಮಗೆ ನೀ ರಕ್ಷಿಸು ಅಂತ ಕೇಳಿದ್ರೆ ಯಾರಾದರೂ ಕೂಗುತ್ತಾರೋ ಆ ಜನರಿಗೆ ಮಾತ್ರ ಅದ್ಭುತವಾದ ಸಹಾಯ ಮಾಡ್ಲಕ್ಕ ಸಾಧ್ಯ. ಏನಿಲ್ಲ. 2ನೇ ವರ್ಷದಾಗ ಈ ರೀತಿಯಾಗಿ ಹೇಳ್ದ, ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ ಅಂತ. ಆತನ ಕೃಪೆ ಹೆಂಗದಂತ ನಮ್ಮ ಮೇಲೆ? ಕಳ್ಳಿರ್ಲಿ, ಸುಳ್ಳಿರ್ಲಿ, ಮೋಸಗಾರಿರ್ಲಿ, ಯಾವೇ ಇರ್ಲಿ, ಎಲ್ಲರ ಮೇಲೆ ಆತನ ಕೃಪೆ ಹೆಂಗದ ಅಂದ್ರ ಅಪಾರವಾಗಿ ಅದ. ಆ ಅಪಾರವಾಗಿರ್ತಕ್ಕಂಥ ಕೃಪೆ ಇದ್ದಿನಾಗೆ ನಾವೆಲ್ಲರೂ ರಕ್ಷಿಸಲ್ಪಡ್ತಾ ಇದ್ದೆವು, ನಾವೆಲ್ಲರೂ ಸುಖವಾಗಿ ಜೀವಿಸ್ತಾ ಇದ್ದಿದ್ದೆವು.
ಒಂದ್ ವೇಳೆ ಆತನ ಅಪಾರವಾದ ಕೃಪೆ ನಮ್ಮ ಮೇಲೆ ಇರ್ತಿಲ್ಲ ಅಂತಂದ್ರ ನಮಗೊಂದು ಮುಳ್ಳು ನೊಟ್ರು ಸಾಕು ಕಾಲಾಗ, ಖಾಲಿ ಒಂದು ಮುಳ್ಳು ನೊಟ್ರು ಸಾಕು, ಅದ್ರ ಇಸೈಯರ್ಕೆಸಿ ಸತ್ತೋಯ್ತೇವೆ. ಏನಿಲ್ಲ, ಏಸೋ ಮಂದಿ ಹೊಲಗೊಳದಾಗ ನೋಡ್ರಿ, ಯಾರಿಗೆ ಮುಳ್ಳು ನೊಟ್ರು ಕಾಲ್ ಕಡ್ದಾಕ್ಯಾರಂತ ಅದ್ರ ನಿಮಿತ್ತವಾಗಿ ನೀವು ಸತ್ತೋಗ್ಯಾರ. ಯಾರಿಗೆ ಕಬ್ಬಿನ ಕೊಯ್ಲು ಹತ್ತಿಗೆಸಿ ಅಂದ್ರ ಕಾಲು ಹೋಗ್ಯದಂತ ಅದ್ರ ನಿಮಿತ್ತವಾಗಿ ಏನಕ್ಕೆ ಏಸೋ ಮಂದಿ ಹೋಗ್ಲತ್ತಾರ. ನಮ್ಮ ಅಣ್ಣಗೆ ದವಾಖಾನಿಗೆ ಹೋಯ್ದು ಹಾಕಿನಾಗ ಬರಪರಿ ನಡ್ಕೋತ ಬಂದನ, ಬರಪರಿ ಎರಡು ಕಾಲ ಮೇಲೆ ನಡ್ಕೋತ ಬಂದನ, ಬೊಟ್ಟಿಗೆ ಹತ್ತದ. ಆ ಬೊಟ್ಟಿನ ನಿಮಿತ್ತವಾಗಿ ಅವನ ಕಾಲು ಇಲ್ತಾನ ಕಡ್ದಕ್ಯಾರ. ಕಡ್ದ ಕಸಿ ಚೀಲ್ದಾಗ ಹಾಕೊಟ್ರ ಅವ್ರ ಅಪ್ಪ ಹೋದ್ ಕಸಿ ಎಲ್ಲಿ ಹೋದ್ ಕಸಿ ಮಣ್ಣಾಗ ಮುಚ್ಚಿಗೆ ಬಂದನ ಖುನ ಇಲ್ಲ ಅಲ್ಲ. ಯಾಕಂದ್ರ ಆತನ ಕೃಪೆ ಅಪಾರವಾಗಿಂದು ಯಾವ ಮನುಷ್ಯನ ಮೇಲೆ ಇಲ್ಲೋ ಆ ಮನುಷ್ಯನ ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಕಣ್ಣು ಹೋಗ್ಬೋದು, ಜೀವ ಹೋಗ್ಬೋದು. ಯಾಕಂದ್ರೆ ಆ ಮನುಷ್ಯರಿಗೆ ಭದ್ರತೆ ಇರಲ್ಲ. ಆ ಮನುಷ್ಯರ ಮೇಲೆ ಈತನ ಕೃಪೆ ಇರೋದು ಕಡಿಮೆ. ಆತನ ಕೃಪೆದ ಕೆಳಗಿಂದ ಯಾವಾಗಾದ್ರೂ ನಾವು ದೂರ ಆಗಿರ್ತೇವೋ ಅವಾಗ ಏನ್ ಮಾಡ್ಲಕ್ಕಾಯ್ತದ, ಏನಾರ ಮಾಡ್ಲಕ್ಕಾಯ್ತದ? ಆಗಲಕ್ ಸಾಧ್ಯನೇ ಇಲ್ಲ ಅಲ್ಲ. ಮತ್ತೇನಂತ, ಯೆಹೋವನ ಸತ್ತತೆಯು ಸದಾ ಇರುವುದು ಅಂತ್ರಿ. ಯಾರ್ದು ಸತ್ತತೆ? ಈ ಒಬ್ಬನೇ ದೇವ್ರ ಹರ ಅಂತ ಅಳತ್ತೇವ್ ನೋಡ್ರಿ. ಎಲ್ಲ ಜನರಿಗೆ ಒಬ್ಬನೇ ದೇವ್ರೇನ ಹರಲ್ಲ. ಅವ್ರು ಯಾರ ಅಂತ, ಅವ್ರು ಯಾರ ಅಂತ? ಯೆಹೋವನು ಅಲ್ಲ, ಯೆಹೋವ ದೇವರು, ಯೇಸು ಸ್ವಾಮಿ ತಂದಿ ಅಲ್ಲ. ಈ ವಿಷಯದಲ್ಲಿ ಒಂದು ಹಾಡ ಕಟ್ಟಿದ ಕಡೆಗೆ ಅದು ರೆಕಾರ್ಡಿಂಗ್ ಆಗದ ಕಡೆ ಸರಿಗೆ ಆಗಲ್ ಕಡೆಂದು ಆ ಹಾಡ ನಾವು ಯೂಟ್ಯೂಬ್ದಾಗ ಹಾಕಿಲ್ಲ. ಇದು ಹಾಡನ್ನ ಕಟ್ಟಿದೆ. ಏನಂತ ಕಟ್ಟಿದೆ? ಯೆಹೋವನ ಕೋಪದ ರೋಷದ ಗಾಳಿ ಹೊರಟಿದೆ, ಯೆಹೋವನ ಕೋಪದ ರೋಷದ ಗಾಳಿ ಹೊರಟಿದೆ, ದುಷ್ಟರ ತಲೆಯ ಮೇಲೆ ಹೊಡೆಯುವುದೋ ಹೊಡೆಯುವುದೋ ಕೋಪ ತೀರುವ ತನಕ. ಯೆಹೋವ ದೇವರು ಯಾರ ಮೇಲೆ ಆತನ ಕೃಪೆ ಇರಲ್ದೋ, ಯಾರ ಮೇಲೆ ಆತನ ದಯಾ ಕನಿಕರ ಇರಲ್ಲದೋ ಅಂತ ಜನರಿಗೆ ಅವ್ರ ತಲೆ ಮೇಲ ರೋಗದ ನಿಮಿತ್ತವಾಗಿ, ಬಲಹೀನತೆ ನಿಮಿತ್ತವಾಗಿ, ಅವಮಾನಗಳ ನಿಮಿತ್ತವಾಗಿ ಬೀಳ್ತಾನೆ ಇರ್ತಾವ. ಥೋಡೆ ಮಂದಿ ಏನ್ ಮಾಡ್ತಾರ, ಸಡನ್ಲಿ ದೇವ್ರಿಗೆ ನಂಬಿಕೊಳ್ತಾರ, ಕ್ಷಮಾಪಣ ಬೇಡ್ತಾರ, ಅಧೀನವಾಗಿರ್ತಾರ. ಅಂತ ಜನರಿಗೆ ದೇವ್ರು ಅಂತಂದ್ರೆ ಬಿಡಿಸ್ಕೊಡ್ತಾರ. ಒಂದ್ ವೇಳೆ ಮೀರಿ ಯಾರಾದ್ರೂ ನಡೀತಾರೋ ಅವ್ರಿಗೆ ಮಾತ್ರ ಏನಿಲ್ಲಂತ, ಅವ್ರಿಗೆ ಕಾವಲಿ ಇಲ್ಲ, ಅವ್ರಿಗೆ ಸಹಾಯ ಇಲ್ಲ. ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವಿಸ್ತಕ್ಕಂಥ ಜನರು ಎಷ್ಟೋ ಮಂದಿ ಹರ. ಏನಿಲ್ಲ, ಹೆಂಗ ಹರ ಅಂತ, ಹೆಂಗಾರಂತ ಅವರು ನೋಡ್ರೆ, ಕೀರ್ತನೆ ಭಾಗದಲ್ಲಿ, ಕೀರ್ತನೆ ಭಾಗದಾಗ 32ನೇ ವರ್ಷದಾಗ ಏನದಂತ 32ನೇ ಅಧ್ಯಾಯ ಕೀರ್ತನೆದಾಗ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು ಅಂತ ಒಪ್ಪುಕೋಬೇಕು. ಇವತ್ತು ನಾನು ತಪ್ಪು ಮಾಡಿದೆ, ನಾ ಪಾಪ ಮಾಡಿದೆ, ಒಪ್ಪುಕೋಬೇಕು. ಯಾರಾದ್ರೂ ಒಪ್ಪುಕೊಳ್ತಾರೋ ಅವರ ಜೀವಿತ ಏನಾಗಲ್ಪಟ್ಟದ ಅಂತಂದ್ರ ಅವ್ರ ಕುಟುಂಬದಾಗಿನ ಸಮಸ್ಯೆಗಳು, ಬಾಧೆಗಳು, ಅವಮಾನಗಳು, ದುಃಖಗಳು ದೇವರು ತೆಗೆದು ಹಾಕಿ ಅವರಿಗೊಂದು ಧನ್ಯತೆ ಕೊಡ್ತಾರ. ಆ ಧನ್ಯತೆ ಯಾರಿಗಾದ್ರೂ ಸಿಗುತ್ತದೋ
ಆ ಧನ್ಯತದ ನಿಮಿತ್ತವಾಗಿ ಅವ್ರ ಕುಟುಂಬದಾಗ ಮಾತ್ರ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗ್ತದ. ಅಂತ ಕುಟುಂಬಗಳು ಏನಾಯ್ತವ್ರಿ, ಬಹಳ ದಿವಸ ಸುಖವಾಗಿ ಜೀವಿಸ್ಲಕ್ಕೆ ಅಂತಂದ್ರ ಇಷ್ಟಪಡಿತಾರ. ಏನು ಇಷ್ಟಪಡಿಲ್ಲ? ಕೆಲವು ಜನರ ಜೀವಿತದಾಗ ಎಲ್ಲ ಇರ್ತದ ಕಡೆಗೆ ದೇವರು ಕುರುಪದ ಕೆಳಗಿರೋದ್ ಕಡಿಂದು, ಅವರಿಗೆ ಧನ್ಯತೆ ಇರೋದ್ ಕಡಿಂದು ಒಳ್ಳೆ ಜೀವಮಾನ, ಒಳ್ಳೆ ಆಯುಷ್ಕಾಲ ಬೇಗ ಅವ್ರು ನಾಶ ಮಾಡ್ಕೋತಾರ. ಯಾಕಂದ್ರೆ ದೇವರಿಗೆ ತಪ್ಪು ತಿಳ್ಕೊತಾರ ಅಲ್ಲ. ತಪ್ಪು ನಂಬಲ್ಲಿ ಇರ್ತಾವ, ದೇವ್ರ ಬಲ್ಲಿ ಇರ್ತಾವ. ಪ್ರತಿಯೊಂದು ನಾವು ಮಾಡೋದು ಚಲೋನೆ ಅಂತೇವ್. ಕರೆಗೆ ದೇವ್ರ ಇಷ್ಟ ಅಲ್ದು ಕೆಲವು ಅವಕ್ಕೆ ಮಾತ್ರ ನಾವು ಏನು ಮಾಡಬೇಕು, ದೇವ್ರಿಗೆ ಇಷ್ಟ ಇಲ್ಲ, ನನಗೆ ಭೀ ಇಷ್ಟ ಇಲ್ಲ ಅಂತ ಅವಕ್ಕೆ ಏನು ಮಾಡಬೇಕು, ಡಿಲೀಟ್ ಮಾಡಿ ಹಾಕ್ಬೇಕು. ಅವ ಮನುಷ್ಯನಾಗಿಂದು, ಸ್ವಭಾವದಾಗಿಂದು ತೆಗೆದು ಕಸಿ ಏನಂತಂದ್ರ ನಾವು ದೇವ್ರ ಕುರುಪದ ಕೆಳಗೆ ನಾವು ಜೀವಿಸ್ಲಾಕ ನಾವೇಂದ್ರೆ ಇಷ್ಟಪಡಬೇಕು. ಅಂತ ಜನರಿಗೆ ಏನ್ ಸಿಗ್ತದಂತ ಧನ್ಯತೆ ಸಿಗ್ತದ. ಆ ಧನ್ಯತೆ ಯಾರಿಗಾದ್ರೂ ಸಿಗುತ್ತದೋ ಅವ್ರ ಜೀವಮಾನದಾಗ ಎಷ್ಟು ಆನಂದ ಇರ್ತದೋ ಗೊತ್ತಿಲ್ಲ ಅಲ್ಲ. ಮತ್ತಿರೋದಂತ 2ರಾಗ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟ ಇರುವುದಿಲ್ಲವೋ ಅವನು ಧನ್ಯನು ಅಂತ. ಇವತ್ತು ನಾವು ಕಪಟ ಅದನ, ಮೊಂಡುತನ ಅದನ, ಮೂರ್ಖತನ ಅದನ, ಏನೇನದ ಇವತ್ತು ನಮಗ ಗೊತ್ತಿಲ್ಲ. ಕರಡಿಕೆ ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲ ದೇವರಿಗೆ ಮಾತ್ರ ಗೊತ್ತು. ನಾವು ಕ್ಷಮಿಸಲ್ಪಡಬೇಕು ಅಂದ್ರ, ನಾವು ಆಶೀರ್ವಾದಿಸಲ್ಪಡಬೇಕಾದ್ರ, ದೇವರ ಕೃಪೆಯ ಕೆಳಗೆ ನಾವು ಜೀವಿಸಬೇಕಾದ್ರ ನಾವು ಖಂಡಿತವಾಗಿ ನಾವು ಒಪ್ಪಿಕೋಬೇಕು. ಒಪ್ಪಿಕೊಂಡು ಕಸಿ ದೇವರಿಗೆ ನಾವು ಅರಿಕೆ ಮಾಡಬೇಕು, ಅಪ್ಪ ಅಂತ ನಾವು ಕೂಗಬೇಕು. ಅವಾಗ ಮಾತ್ರ ದೇವರು ನಮಗೆ ಪದೇ ಪದೇ ಸಹಾಯ ಮಾಡ್ತಾರ. ಅದ್ಭುತವಾದ ರೀತಿಯಲ್ಲಿ ನಮಗೂ ನಡೆಸಿ ಕೊಡ್ತಾರೆ. ಮತ್ತೆ ನಂತ 3ರಾಗ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೆ ಇದ್ದಿದಾಗ ದಿನವೆಲ್ಲ ನೆರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಅಂತ. ಏನಾಗ್ತಾವಂತ್ರಿ? ನಮ್ಮ ಕಾಲಾಗಿನ ಚಪ್ಪಲಿ ಸೌದ್ ಹೋಯ್ತಾವ. ನಮ್ಮ ಕಾಲಾಗ ಚಪ್ಪಲಿ ಇಲ್ಲೋದ್ರೆ ನಮ್ಮ ಮಾಂಸ, ನಮ್ಮ ಅಂಗಾಲು ಹಾದಿ ನಡೆದ್ರಾಗ ಸವಿದು ಹೋಯ್ತಾವ. ಹೊಲ್ದಾಗ ದಂಧೆ ಮಾಡ್ರ ಕಾಳುಗಳು ನೋಡ್ರಿ, ಕಲ್ಲುಗಳದಾಗ, ಮುಳುಗಳದಾಗ, ಉಸ್ಬಿನಾಗ, ಮಣ್ಣಿನ ಹೆಂಟಿ ಮೇಲೆ ಕಾಲಿಕ್ಕೆ ನಡ್ಲತ್ತರು ಅದು ಹತ್ತಿನಾಗ ತೊಡೆ ತೊಗಲಿಕ್ಕೆ ತೊಯ್ತದ. ಏನು ಹೋಗಲ್ಲ? ಅವ್ರಿಗೆ ಎಷ್ಟು ತಕ್ಲೀಫ್ ಆಯ್ತದ ಖುನಾದ, ಸವಿದು ಹೋಯ್ತಾವ. ಹಂಗೆ ಒಂದಿನ ನಮ್ಮೊಳಗೆ ಪಾಪ ಇತ್ತು ಅಂದ್ರ, ನಮ್ಮೊಳಗೆ ದೋಷಗಳಿದ್ದು ಅಂತಂದ್ರ ನಮ್ಮ ಎಲುಬುಗಳು ಸವಿದು ಹೋಯ್ತವ, ನಮ್ಮ ಮಾಂಸ, ನಮ್ಮ ಚರ್ಮ ಸವಿದು ಹೋಯ್ತವ, ಒಳಗವು ಬಲಹೀನ ಹಾಕೋತ ಬರ್ತಾವ. ಯಾಕೋ ಗೊತ್ತಾ? ನಮ್ಮೊಳಗ ಪಾಪ ಅದ. ನಾವು ಕ್ಷಮಾಪಣ ಬೇಡಲ್ ಕಡಿಂದು, ನಾವು ದೇವರ ಕೃಪದ ಕೆಳಗೆ ಇಲ್ಲಿ ಕಡಿಂದು ಇವೆಲ್ಲ ನಮಗೇನಂತಂದ್ರ ಬರ್ತವ. ಒಂದೇಳಿ ಇವೆಲ್ಲ ನಮಗೆ ಬೇಡ ಅಂತಂದ್ರ ಇದ್ರ ನಮ್ಗೆ ಸಂಪೂರ್ಣವಾದ ಬಿಡುಗಡೆ ಬೇಕಾದ್ರೆ ನಾವು ಏನು ಮಾಡಬೇಕು? 4ನೇ ವರ್ಷದಾಗ ಹೇಳ್ತಾ, ಹಗಲಿಲು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು, ಬ್ಯಾಸಿಗೆಯು ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು ಅಂತ. ನಮ್ಮೊಳಗಿರ್ತಕ್ಕಂಥ ಎಲುಬಿನಾಗಿರ್ತಕ್ಕಂಥ, ಮಾಂಸದಾಗಿರ್ತಕ್ಕಂಥ, ಚರ್ಮದಾಗಿರ್ತಕ್ಕಂಥ ಶಕ್ತಿ ಹ್ಯಾಂಗ ಹೋಯ್ತದ ಅಂತಂದ್ರ, ಬ್ಯಾಸ್ಗಿ ಬಂದಿನಾಗ ಹಳ್ಳ, ತೊರಿ, ಕೆರಿ, ಬಾಯಿಗಳು ಎಲ್ಲ ಒಣಗಿ ಹೋಯ್ತಾವ. ಏನು ಒಣಗಿ ಹೋಗಲು? ಈ ವರ್ಷ ಬ್ಯಾಸ್ಗಿದಾಗ ಅನೇಕ ಬೋರ್ಗಳೆಲ್ಲ ಒಣಗಿ ಹೋಗ್ಯಾವ. ಬಹಳ ಮಂದಿಗೆ ನೀರಿಲ್ಲ. ಬೆಂಗಳೂರದಾಗರ ಯಾವಾಗೂ ಒಣಗಿ ಹೋಗ್ಯಾವ. ಅಲ್ಲಿ ಎಷ್ಟೋ ಬಾಧಪಟ್ಟರು ಜನರು ನೀರಿಲ್ ಕಡಿಂದ. ಬೋರ್ಗಳದಾಗ ನೀರಿಲ್ ಕಡಿಂದ ಎಷ್ಟೋ ಬಾಧಪಟ್ಟರು, ಎಷ್ಟೋ ಕಷ್ಟಪಟ್ಟರು. ಒಂದು ಸಲ ನಾವು ಉದ್ಗೀರ್ಗೆ ಹೋಗಿದ್ದೆವು. ಆ ನೀರು ಎಷ್ಟು ಕ್ಯಾಪಿ ಯೂಸ್ ಮಾಡ್ತಿರೋ ಖೂನಿಲ್ಲ. ಮಾರಿ ತೊಳ್ಕೊಂಡ ನೀರು, ಮೈ ತೊಳ್ಕೊಂಡ ನೀರು ಜಮಾ ಮಾಡಿ
ಆ ನೀರಾಗೆ ಅರಿವಿ ಹೋಗಿತ್ತಿದ್ರು ಅಂತ. ಏನ್ ಮಾಡ್ತೀರಂತ? ಆ ನೀರೇ ಮತ್ತ ಅರಿವಿ ಒಗಿತಿದ್ರಂತ. ಅರಿವಿ ಒಗಿದ ಮೇಲೆ ಶೆಲೆಕ್ಯಾರ ಅಂತ ಅನ್ಕೊಂಡಿರಿಗಿನ ಶೆಲೆ ಆಗ್ತಿದ್ದಿಲ್ಲ. ಮತ್ತ ಆ ನೀರಿಗೆ ಮತ್ತ ಬೇರೆದಕ್ಕೆ ಯೂಸ್ ಮಾಡ್ತಿದ್ರಂತ. ನೋಡಿದ್ರೆ ನೀರಿನ ಬೆಲೆ ಯಾವಾಗ ಕಂಡು ಬರ್ತದ ಅಂದ್ರ, ಯಾವಾಗ ಭೂಮಿ ಒಣಗಿ ಹೋಗ್ತದೋ, ಯಾವಾಗಾದ್ರೂ ಮಳೆ ಬೀಳಲ್ದು, ಯಾವಾಗಾದ್ರೂ ನಮಗೆ ನೀರು ಸಿಗಲ್ದು, ಆ ನೀರಿನ ಬೆಲೆ ಹೆಂಗಿರ್ತದ, ನೀರಿಗೆ ನಾವು ಹೆಂಗೆ ಯೂಸ್ ಮಾಡಬೇಕು, ಅವಾಗ ನಮ್ಮಲ್ಲಿ ಐಡಿಯಾ ಬರ್ತಾವ. ಈಗ ನೀರು ಹೊಂಟವ ಅಂತ ಕಿಸಿ ದಡ ಮನ್ ತುಂಬಿನ ನೀರು ಈಗೊತ್ತೆ ಖರಾಬ್ ಆದವು ಅಂತ ಏನ್ ಮಾಡ್ತಾರವು? ಶೆಲಾಕಿ ಸಾಬೂನ್ ಹಚ್ಚಿ ಒರ್ಸಿ ಅಲ್ಲ, ಕೊಡಗಳಿಗೆ ತೂತ್ ಬೀಳತ್ತ ಒರ್ಸದ್ರಾಗ. ಕರೆಂಟ್ಗೆ ಅದ್ರ ಒಳಗಿದ್ ಕೆಟ್ಟದಲ್ಲ, ಹೋಗಲ್ಲ ಏನು ಹೋಗ್ಲತ್ತದ ಅಲ್ಲ. ಆದ್ರೆ ಮನುಷ್ಯನ ಒಳಗ ಮನುಷ್ಯನ ಒಂದು ದೇವ್ರ ಕೃಪೆ, ದೇವ್ರ ದಯ ಸಿಗಲೋಯ್ತು, ದೇವರಿಂದ ಧನ್ಯತೆ ಸಿಗಲೋಯ್ತು ಅಂತಂದ್ರ, ಮನುಷ್ಯನ ಜೀವಿತ ಬ್ಯಾಸ್ಗಿದಾಗ ನೀರ್ ಹ್ಯಾಂಗ ಬತ್ತಿ ಹೋಗ್ತದೋ ಹಂಗ ಶರೀರದಾಗಿರ್ತಕ್ಕಂಥ ಎಲ್ಲ ಶುದ್ಧತೆ, ಎಲ್ಲ ನೂತನ ಶಕ್ತಿ, ಒಳ್ಳೆ ಆರೋಗ್ಯನೂ ಸಹ ಮನುಷ್ಯನ ಒಳಗಿದ್ದು ಹೊಂಟು ಹೋಯ್ತದ. ಯಾವಾಗಾದ್ರೂ ಹೊಂಟು ಹೋಯ್ತದೋ ಅವಾಗ ಮನುಷ್ಯ ಯಾತಕ್ ಬರ್ತಾನ್ರಿ? ಚಂದಿದ್ದಿನ ಮನುಷ್ಯ ಬಿ ಭಯಂಕರವಾಗಿರ್ತಕ್ಕಂಥ ಒಂದು ರೋಗಿಯಾಗಿ ಕಾಣಿಸ್ತಾನ. ಅದಕ್ಕೆ ಕಾರಣ ಏನದು ಅಂತಂದ್ರ, ನಾವು ದೇವರಿಗೆ ಅರಿಕೆ ಮಾಡಲ್ ಕಡಿಂದು, ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಬಲ್ ಕಡಿಂದು, ನಾವು ದೇವರಿಗೆ ಅಧೀನವಾಗಿ ಇರಲ್ ಕಡಿಂದು, ಈ ರೀತಿಯಾಗಿ ನಾವು ಅನೇಕ ಸಮಸ್ಯೆಗಳಿಗೆ ನಾವು ಗುರಿ ಆಯ್ತು. ಈ ರೀತಿಯಾಗಿ ಗುರಿ ಆಗ್ಬಿಡಾದ್ರೆ ನಾವು ಏನ್ ಮಾಡರಿ? 5ನೇ ವಚನ ಹೇಳ್ತಾ, ಹೀಗಿರುವಲ್ಲ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡಿದ ನಿನಗೆ ನನ್ನ ದೋಷವನ್ನು ತಿಳಿಸಿದನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟಿ. ಯಾರಾದರೂ ಒಪ್ಪಿಕೊಳ್ತಾರೋ, ಒಪ್ಪಿಕೊಂಡಿರ್ತಕ್ಕಂಥ ಜನರಿಗೆ ಪರಿಹಾರ ಆಗೋಯ್ತದ. ಒಂದ್ ವೇಳೆ ಪರಿಹಾರ ನಮಗ ಬೇಕಂತಂದ್ರ ನಾವು ಪ್ರತಿಯೊಬ್ಬರು ಈ ರೀತಿಯಾಗಿ ನಾವು ದೇವರ ಸನ್ನಿಧಾನದಲ್ಲಿ ಖಂಡಿತವಾಗಿ ನಾವು ನಡಲೇಬೇಕಾಗಿದೆ. 6ನೇ ವರ್ಷದಾಗ ಹೇಳ್ತಾ, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರಭಾವು ಅಂಥವರನ್ನು ಮುಟ್ಟುವುದೇ ಇಲ್ಲ. ಅಲ್ಲ, ಯಾರಾದ್ರೂ ಒಪ್ಪಿಕೊಳ್ತಾರೋ, ತಪ್ಪುಗಳು, ಪಾಪಗಳು, ದ್ರೋಹಗಳು ಒಪ್ಪಿಕೊಳ್ತಾರೋ, ಅವ್ರ ಜೀವಿತದಾಗ ಬರ್ತಕ್ಕಂಥ ಎಂತ ದೊಡ್ಡ ಪ್ರವಾಹಗಳು ಬರಲಿ, ಅವ್ರಿಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕೋ ಗೊತ್ತಾ? ಅವ್ರಿಗೆ ಏನ್ ಸಿಕ್ಕದಂದ್ರ ಕ್ಷಮಾಪಣೆ ಸಿಕ್ಕದ. ಯಾವಾಗಾದ್ರೂ ಮನುಷ್ಯಗೆ ಕ್ಷಮಾಪಣೆ ಸಿಗ್ತದೋ ಅವಾಗ ಅಂಥವ್ರಿಗೆ ಏನು ಮಾಡಕ್ಕ ಆಗಲ್ಲ. ಏನ್ರಾಯ್ತದ? ಸಾಧ್ಯ ಅದನ? ಮತ್ತೇನದಂತ 10ನೇ ವರ್ಷದಾಗ ಹೋದ್ರಿ, ದುಷ್ಟರಿಗೂ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನು ಕೃಪೆಯು ಆವರಿಸಿಕೊಳ್ಳುವುದು ಅಂತ. ಏನ್ ಮಾಡ್ತಂತ್ರಿ? ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಇರ್ತಾವಂತ. ಕಷ್ಟ ಅಂದ್ರ ರೋಗದಾಗ್ಲಿ, ಕೊರತೆಗಳಾಗಲಿ. ನಷ್ಟ ಅಂತಂದ್ರ ಇದ್ದಿಂದೆಲ್ಲ ಕಳೆದು ಹೋಗತ್ತೆ ಅಲ್ಲ. ದುಡ್ಡು ಆಗ್ಲಿ, ಆಸ್ತಿ ಪಾಸ್ತಿ ಆಗ್ಲಿ ಎಲ್ಲ ಹಾಳಾಗತ್ತೆ. ಈ ಕಷ್ಟದಲ್ಲಿ ನಷ್ಟ ಹೋಗಿರ್ತಕ್ಕಂಥ ವ್ಯಕ್ತಿ ಪರಿಸ್ಥಿತಿ ಹ್ಯಾಂಗಿರ್ತಂದ್ರ ಬಹಳ ಭಯಂಕರವಾಗಿರ್ತದ. ಕರಡಿಕೆ ಅವ್ರಿಗೇನಂತ, ಅವ್ರಿಗೇನ್ ಸಿಗ್ತದಂತ, ಯೆಹೋವನಲ್ಲಿ ಭರವಸವಿಟ್ಟವರು ಆತನ ಕೃಪೆಯು ಅವರಿಗೆ ಆವರಿಸಿ ಅವ್ರ ಸುತ್ತ ಆತನ ಬೇಲಿ ಇರ್ತದ, ಆಶೀರ್ವಾದ ಬೇಲಿ ಇರ್ತದ, ಸಮಾಧಾನದ ಬೇಲಿ ಇರ್ತದ, ಸಂತೋಷಕರವಾಗಿರ್ತಕ್ಕಂಥ ಬೇಲಿ ಅವ್ರ ಸುತ್ತನೇ ಇರ್ತದ.
ಬೇಲಿ ಹೆಂಗಿರ್ತದ ಗೊತ್ತಾಗಲ್ಲ. ಯೋನಾ ಪ್ರವಾದಿ ಬ್ಯಾಸ್ಕಿದಾಗ ಬಿಸಿಲು ಹೆಂಗ್ ಹೊಡಿತದೋ ಹಂಗೇಂದ್ರೆ ನಿನವೆ ಪಟ್ಟಣದಾಗ ಬಿಸಿಲು ಹೊಡ್ಲತ್ತರು ಸತ್ತೋದ್ರ ಚಲೋ ಇತ್ತು ಅಂದನಂತ. ಬಿಸಿಲು ಹೊಂಟೋಗಿದ ಮೇಲೆ ಮಕ್ಕೊಂಡನ ಒಂದೇ ರಾತ್ರಿದಾಗ ಒಂದು ಬೆಳ್ಳಿ ಬೆಳೆದದ, ಒಂದು ಗಿಡ ಬೆಳೆದ ಕಸಿ ಏನ್ ಮಾಡಿನಂದ್ರ ಏಸಿ ಗಾಳಿ ಕೊಟ್ಟಪ್ಲಿ ಅವನಿಗೆ ಗಾಳಿ ಕೊಳ್ಳತ್ತದ. ಒಟ್ಟು ತಣ್ಣನ ಗಾಳಿ ಕೊಳ್ಳತ್ತ ಗಾಳಿಗೆ ನಶಿಸಿ ಹೋಗ್ತಕ್ಕಂಥ ಜನರ ವಿಷಯದಲ್ಲಿ ಏನ್ ಚಿಂತೆ ಮಾಡ್ತಾನಂದ್ರ ಅವ್ರು ಹ್ಯಾಂಗ್ ಸುಟ್ಟು ಹೋಗ್ತಾರೋ, ಅವ್ರು ಹ್ಯಾಂಗ್ ಚೀರ್ತಾರೋ ಅದನ್ನ ಕೇಳಬೇಕು ಅಂತ ಕೆಸಂದ್ರೆ ಇಷ್ಟಪಡಿತಾರ ಅಲ್ಲ. ಆತಗ ಅಷ್ಟು ನೆಮ್ಮದಿ ಕೊಟ್ಟಾರ. ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಬೆಂಕಿ ಅಂತ ಬಿಸಿಲು ಅವ್ರಿಗೆ ಕೊಟ್ಟಿನಾಗ ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ಏನ್ ಮಾಡ್ತಾರಂದ್ರ ಅವರ ಅವರ ತಪ್ಪುಗಳು ಒಪ್ಪಿಕೊಂಡು ನೀರಿನ ಹನಿ ಬಾಯ್ದಾಗ ಹಾಕಲ್ಲಪ್ಲೆ, ಯಾವುದು ಆಹಾರ ಬಾಯ್ದಾಗ ಹಾಕಲ್ಲಪ್ಲೆ, ದೇವ್ರೇ ನಮಗ್ ಕ್ಷಮಿಸಪ್ಪ ಅಂತ ಹೇಳ್ಕೇಶಂದ್ರ ಚಿಕ್ಕ ಮಕ್ಕಳು ಮೊದಲುಗೊಂಡು ಹಿರಿಯರ ತನಕ ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ವಿಜ್ಞಾಪನ ಮಾಡಿ ಆತನ ಒಂದು ಕೃಪದ ಕೆಳಗೆ ಅವರು ತನಗೂ ತಾನು ಭದ್ರಪಡಿಸಿಕೊಳ್ಳುತ್ತಾರ. ಖರೆ ಈ ವ್ಯಕ್ತಿಗೆ ಅದ್ರ ಬೆಲೆ ಖೂನ ಇಲ್ಲ. ಈ ವ್ಯಕ್ತಿ ಆಲೋಚನೆಗಳು ಮಾಡೋದು ಬೇರೆ, ಅಲ್ಲಿರ್ತಕ್ಕಂಥ ಜನರ ಆಲೋಚನೆಗಳು ಮಾಡೋದು ಬೇರೆ. ಆದ್ರೆ ದೇವ್ರು ಏನ್ ಮಾಡ್ಯಾರಂತ, ಒಂದ್ ರಾತ್ರಿ ಬೆಳೆಸ್ಯಾರ, ಬೇಗ ನಾನು ಹೇಳ್ಕೊಟ್ಟಾರ, ಮರ್ದಿನ ಮತ್ತ ತೆಗೆದು ಹಾಕ್ಯಾರ. ಈಗ ಹೆಂಗಾಯ್ತು? ಇದ್ದಿನ ಸಮಸ್ಯೆ ಹಂಗೆ, ಇದ್ದಿನ ಬಾಧ ಚಿಂತಿ ಹಂಗೆ, ಕಷ್ಟ ನಷ್ಟ. ಮನುಷ್ಯ ಕಷ್ಟ ಬಂದ್ರೆ ನಡೀತದ, ಕಡೆಗೆ ನಷ್ಟ ಬಂದ್ರೆ ನಡೆಯಲ್ಲ. ಏನ್ ನಡೀತದ? ಈ ರೀತಿಯಾಗಿ ಒಂದ್ ವೇಳೆ ನಮಗ್ ನಾವು ಆತನೊಂದು ಕುರುಪದ ಕೆಳಗೆ ನಾವು ಭದ್ರಪಡಿಸ್ಕೋಬೇಕಾದ್ರ ಯಾವ ರೀತಿಯಾಗಿರ್ಬೇಕಂದ್ರ 11 ಹೇಳ್ತದ, ನೀತಿಯೊಂತನು ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರಿ, ಯಥಾರ್ಥ ಚಿತ್ತರು ಆತನ ವಿಷಯದಲ್ಲಿ ಉತ್ಸಾಹ ಧನಿ ಮಾಡಿರಿ ಅಂತ. ದೇವರಿಗೆ ಉತ್ಸಾಹ ಧನಿ ಮಾಡಬೇಕು. ಅವಾಗ ಏನು ಸಿಗ್ತದ ಅಂತಂದ್ರ ಆವಾಗ ನಮಗ ಧನ್ಯತೆ ಸಿಗ್ತದ. ಏನ್ ಸಿಗಲ್ಲ? ಸಿಗ್ತದ ಏನ್ ಸಿಗಲ್ಲ? ಅದಕ್ಕೆ ಕೆಲವು ಜನರು ದೇವ್ರ ಸನ್ನಿಧಾನದಲ್ಲಿ ಬಹಳ ಆನಂದ ಪಡಿತಾರ, ಬಹಳ ಸಂತೋಷ ಪಡಿತಾರ. ನೋಡ್ರಿ, ಕೆಲವು ಜಾಗದಾಗ ನೂರಾರು ಜನರು ಇರ್ತಾರ, ಕರಡಿಗೆ ಒಂದು ಕೂಸಿನ ಒಂದು ಶಬ್ದ ಬರಲ್ಲ. ಕೂಸುಗಳು ಹೆಚ್ಚಿಗೆ ಆ ಕಡೆ ಈ ಕಡೆ ಓಡಾಡಲ್ಲ. ಅವ್ರ ತಾಯಿ ತಂದೆ ಆ ಕೂಸುಗಳಿಗೆ ಶಿಕ್ಷೆ ಎಲ್ಲಿ ಕೊಡ್ತಿರ್ಬೇಕು ನಂಗೆ ಅರ್ಥ ಆಗಲ್ಲ. ಚರ್ಚನ ಕೊಡ್ತಾರ ಏನು ಅಲ್ಲಿ ಮನೆಗೆ ಕೊಟ್ಟು ಬರ್ತಾರ ಅರ್ಥ ಆಗಲ್ಲ. ಪ್ರೇಯರ್ ಮುಗಿಯೋ ತನಕ ಆ ಕೂಸುಗಳು ನೀರು ಸಮಿತಿ ಕೇಳಲ್ಲ, ಯಾವುದು ಒತ್ತಾಯನೂ ಸಹ ಮಾಡಲ್ಲ. ವಾಕ್ಯ ಕೇಳೋರ್ಗಿ ಸಮಾಧಾನ ಅನಿಸ್ತದ, ಹೇಳೋರ್ಗಿ ಬಿ ಸಮಾಧಾನ ಅನಿಸ್ತದ. ಅದು ಕರ್ಮ ಯಾರಿಗಿರ್ಬೇಕು? ಎಲ್ಲರಿಗೂ ಇರ್ಬೇಕಾಗಿರ್ಬಾರ್ದು. ನಮ್ಮಲ್ಲಿ ನೋಡ್ರಿ, ಇವತ್ತಿಲ್ಲ, ಎಲ್ಲರೂ ಹೊರಗಾರ, ಚೀರ್ತಾನೆ ಇರ್ತಾರ, ಎಲ್ಲರೂ ಆಳ್ತಾ ಇರ್ತಾರ, ಎಲ್ಲರೂ ಹೊಡ್ಕೋತಾ ಇರ್ತಾರ. ಅಂದ್ರೆ ನಮ್ಮ ಶಿಕ್ಷಣ ನಮ್ಮ ಗುರುಪಿನಾಗ ಇನ್ನ ಇಲ್ಲ. ಅವ್ರ ಸಂಡೇ ಸ್ಕೂಲ್ಗೆ ಬಂದಿನ ಕಲ್ಸರಿ, ಏನ್ ಬೇಡ ಸರಿನಾ? ಆದ್ರೆ ಈ ರೀತಿಯಾಗಿ ದೇವ್ರ ಸನ್ನಿಧಾನದಲ್ಲಿ ಏನದಂತ, ಇದು ದೇವರಿಗೆ ಮಾತ್ರ ಯಾರಾದ್ರ ಈ ರೀತಿಯಾಗಿ ಮಾಡ್ತಾರೋ ಅವ್ರಿಗೆ ಮಾತ್ರ ವಿಶೇಷಕರವಾದ ಆಧಾರಗಳು ಸಿಗಲಕ್ಕ ಸಾಧ್ಯದಂತ. ಅದಕ್ಕಿಂದ ಇಲ್ಲಿ ಹೇಳ್ತದ 34ನೇ ಅಧ್ಯಾಯದಾಗ 11ನೇ ವರ್ಷದಾಗ ಏನ್ ಹೇಳ್ತದ, ಮಕ್ಕಳರೇ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘ ಆಯುಸ್ಸು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು.
ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾಯ್ದುಕೋ, ವಂಚನೆಯು ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ ಅಂತ. ತುಟಿಗಳು ಹೆಂಗ್ ಇಟ್ಕೋಬೇಕಂತ ನಮ್ಮ ಶಿಕ್ಷೆಗೊಳ್ದಾಗ ಮಕ್ಕಳಿಗೆ ನಾವು ಬೆಳೆಸುವಾಗ ಅಲ್ಲಂದ್ರೆ ಅಲ್ಲೇ ಇರಬೇಕು, ಹಾವಂದ್ರೆ ಹಾವುದೇ ಇರಬೇಕು. ನಮ್ಮ ಮಕ್ಕಳು ಹುಷಾರಿ ಮೇಲೆ ನಡಿಬೇಕು. ಕೆಳಗ್ ಬಿದ್ದು ಹೊಳೆಯಾಡೋ ಸ್ಥಾನಕ್ಕ ಅವಕಾಶ ಕೊಡಬಾರ್ದು. ಟಿವಿದಾಗ ಸೀರಿಯಲ್ ಬಂದಿನಾಗ ಮಕ್ಕಳು ಏನಾರ ಬೇಡಿಕೆ ಹೊಳೆಯಾಡತ್ತಂದ್ರೆ ಏನ್ ಮಾಡ್ತಾರ್ರಿ? ಬಿಸ್ಕಿಟ್ ಪುಡಿ ತಂದು ಕೊಡ್ತಾರ, ರೊಕ್ಕ ತಂದು ಕೊಡ್ತಾರ, ಏನ್ ಮಾಡ್ತಾರ? ಶಿಪ್ ಅಂದ್ ಬೀಳ್ತದ. ಒಂದು ಶಿಪ್ ಅಂದ್ ಬೀಳ್ತಿಲಿಕ್ಕೆ ಈಗ ಅವನಿಗೆ ಇನ್ನ ಇದ್ರು ಮತ್ತೆ ಇನ್ನೊಂದು ಬೀಳ್ತ ಅಂದಕ್ಕೆ ಏನ್ ಮಾಡ್ತಾರ? ಸೀದಾ ಹೋಗಿ ಮನೆ ಹೊರಗೆ ನಿಂದಿರ್ತಾನ. ಏನಿಲ್ಲ, ಅವಾಗ ಶಿಕ್ಷೆ ಕೊಡ್ತಾರ ಕರಡಿಗೆ, ಇಲ್ಲಿ ಶಿಕ್ಷೆ ಕೊಡಲ್ಲ. ಟಿವಿ ಸೀರಿಯಲ್ ಬಂದಿನಾಗ ಶಿಕ್ಷೆ ಕೊಡ್ತಾರ ಮಕ್ಳಿಗೆ ಚಂದೆ. ಚರ್ಚದಾಗ ಬಿ ಬಂದಿನಾಗ ಯಾರು ಸರಿ ಚಂದ ಮಾತಾಡೇ ಪಾರ್ಬಿ ಅಂತ ಶಿಕ್ಷೆ ಕೊಟ್ರು ಮಕ್ಕಳು ಚಂದ ಬೆಳೆಯಲು ಅಂತಾರೆ. ಮರ್ಯಾದೆ ಯಾರಿಗೆ ಇರ್ತದ ಅವಾಗ? ಅರೆ ನಿಮ್ಮ ಮಕ್ಕಳು ಎಷ್ಟು ಚಂದವರಿ, ಏಟ್ ಬಿ ವಾಚ್ ಮಾಡಲು ಅಂತಾರ. ಅವ್ರಿಗೆ ಬಿ ಪ್ರೀತಿ ಮಾಡ್ತಾರ, ಮಕ್ಕಳಿಗೆ ಬಿ ಪ್ರೀತಿ ಮಾಡ್ತಾರ. ಅಂತ ಒಂದು ಒಳ್ಳೆ ಕಲಿಸೋದು ಮನುಷ್ಯರ ಬಳಿ ಇರ್ಬೇಕು. ಅದ್ರ ಕಡೆಯಿಂದ ಇಲ್ಲಿ ನಾವು ನೋಡ್ಬೇಕಾದ್ರ 2ನೇ ವರ್ಷದಾಗ ಹೇಳ್ತದ. 2ನೇ ವರ್ಷದಾಗ ಏನ್ ಹೇಳ್ತದ? ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು ಅಂತ್ರಿ. ಇವತ್ತು ಸಂತೋಷ, ಇವತ್ತು ಮನುಷ್ಯರಿಗೆ ಸಂತೋಷ ಬೇಕು ಮತ್ತು ಸಮಾಧಾನ ಬೇಕು. ಆ ಸಂತೋಷ ಮತ್ತು ಸಮಾಧಾನ ಬೇಕಾದ್ರ ನಾವು ನಿಜವಾಗ್ಲು ಏನ್ ಮಾಡರಿ? ನಮ್ಮ ದೇವರಿಗೆ ನಾವು ಗೌರವಿಸರಿ, ಆತನ ಕೃಪೆಯ ಕೆಳಗೆ ನಾವು ಇರೋರಿ, ನಮ್ಮ ಪಾಪಗಳು ನಾವು ಒಪ್ಪಿಕೊಂಬರಿ, ನಮ್ಮ ಮಕ್ಕಳಿಗೆ ಬಿ ಒಳ್ಳೆ ಮಾರ್ಗ ತೋರ್ಸರಿ. ನಾವು ಒಳ್ಳೆ ಮಾರ್ಗ ನಡೆದೇವ ಅಂದ್ರೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರ? ಒಳ್ಳೆ ಮಾರ್ಗದಲ್ಲಿ ನಡೀತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರ ಬಗೆದು ಆಶೀರ್ವಾದ ಮಾಡಲಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡ್ಕೊಂಬರಿ. ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಇಲ್ಲಿವರೆಗೆ ಪ್ರಭು ಕೀರ್ತನೆ ಭಾಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ಪ್ರಭು ನಮ್ಮೆಲ್ಲರಿಗೂ ಮಾತಾಡಿರಿ. ಈ ವಾಕ್ಯಗಳು ನಮ್ಮೆಲ್ಲರ ಜೀವಿತಗಳು ಬದಲಾಯಿಸಲಿ, ನಮ್ಮೆಲ್ಲರ ಆಲೋಚನೆಗಳು ಬದಲಾಯಿಸಿ, ನಮ್ಮೆಲ್ಲರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಿ ಈಗ ಪ್ರಭು ನಿಮ್ಮ ಕೃಪೆಯ ಕೆಳಗೆ ಸ್ವಾಮಿ ಆ ಧನ್ಯತೆ ಹೊಂದಿಕೊಂಡು ಪ್ರಭು ಜೀವಿಸಲಿಕ್ಕೆ ಪ್ರಭು ನಮಗೂ ಕೂಡಿ ಬಂದಿರ್ತಕ್ಕಂಥ ಮಕ್ಕಳಿಗೂ ವಾಕ್ಯ ಕೇಳ್ತಕ್ಕಂಥ ಅನೇಕ ಜನರಿಗೂ ಪ್ರಭು ವಿಶೇಷವಾದ ಆಶೀರ್ವಾದಗಳು ಬರಲಿ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.